ಲೋಕಾಯುಕ್ತ ಅದೆಷ್ಟೋ ಭ್ರಷ್ಟ ಅಧಿಕಾರಿಗಳ ನಿದ್ದೆಗೆಡಿಸಿದ ಇಲಾಖೆ ಅಕ್ರಮದ ಬೆನ್ನು ಬಿದ್ದು ಸದೆಬಡಿಯೋ ಲೋಕ ಕಾರ್ಯಾಚರಣೆಯನ್ನೇ ಬಂಡವಾಳ ಮಾಡಿಕೊಂಡ ಕಿಡಿಗೇಡಿಗಳು ಹೊಸ ಲೂಟಿಯ ದಾರಿ ಹಿಡಿದಿದ್ದಾರೆ. ಲೋಕ ಎಸ್ಪಿ ಹೆಸರಲ್ಲಿ ಆರ್ಟಿಒ ಬ್ಲಾಕ್ ಮೇಲ್, 1 ಲಕ್ಷ ಹಣಕ್ಕೆ ಗ್ಯಾಂಗ್ ಡಿಮಾಂಡ್. ಲೋಕಾಯುಕ್ತ ಇಲಾಖೆ ಭ್ರಷ್ಟ ಅಧಿಕಾರಿಗಳ ಬೆನ್ನು ಬಿದ್ದು ಅಕ್ರಮಗಳ ಮೂಲ ಕೆದಕೋ ಇಲಾಖೆ. ಈ ಇಲಾಖೆಯ ಕಾರ್ಯಾಚರಣೆಗಳು ಅದೆಷ್ಟೋ ಅಧಿಕಾರಿಗಳ ನಿದ್ದೆಗೆಡಿಸಿದೆ. ಈ ಇಲಾಖೆಯ ಹೆಸರು ಕೇಳಿದ್ರೆ ಸಾಕು ನಿಂತಲ್ಲೇ ಬೆಚ್ಚಿ ಬೀಳೋ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಗ್ಯಾಂಗ್ ಈಗ ರಾಜ್ಯದಲ್ಲಿ ತಲೆ ಎತ್ತಿದೆ. ಹೌದು, ಇದೇ ತಿಂಗಳು 23ನೇ ತಾರೀಕು ತುಮಕೂರಿನ ಆರ್ಟಿಒ ಅಧಿಕಾರಿ ಎವಿ ಪ್ರಸಾದ್ಗೆ ವಾಟ್ಸ್ಆಪ್ ಕರೆಯೊಂದು ಬಂದಿತ್ತು. ಲೋಕಾಯುಕ್ತ ಎಸ್ಪಿ ವಂಶೀಕೃಷ್ಣ ಡಿಪಿ ಇದ್ದ ಆ ಕಾಲ್ನಲ್ಲಿ ಪ್ರಸಾದ್ ಟಾರ್ಗೆಟ್ ಆದಂತೆ ಬಿಂಬಿಸಲಾಗಿತ್ತು. ತನ್ನನ್ನು ತಾನು ಐಪಿಎಸ್ ಅಧಿಕಾರಿ ವಂಶೀಕೃಷ್ಣ ಎಂದು ಪರಿಚಯಿಸಿಕೊಂಡಿದ್ದ ಆತ ಎಡಿಜಿಪಿ ನಿಮ್ಮೊಂದಿಗೆ ಮಾತನಾಡಬೇಕು ಎಂದು ಮತ್ತೊಬ್ಬನಿಗೆ ಕೊಟ್ಟಿದ್ದ. ಆ ವ್ಯಕ್ತಿ ನಿಮ್ಮ ಮೇಲೆ ಅಕ್ರಮದ ಆರೋಪ ಕೇಳಿ ಬಂದಿದೆ, ದಾಳಿ ಮಾಡಲಿದ್ದೇವೆ, ಅಷ್ಟಕ್ಕೂ ಮೊದಲು ವಂಶೀಕೃಷ್ಣ ಜೊತೆ ಮಾತನಾಡಿ ಬಗೆಹರಿಸಿಕೊಳ್ಳಿ ಎಂದಿದ್ದ. ಲೋಕಾಯುಕ್ತ ಎಸ್ಪಿ ವಂಶೀಕೃಷ್ಣ ಅವ್ರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು. ಅವರು ವಾಟ್ಸಪ್ ಕಾಲ್ ಬಂದಿರ್ತದೆ. ಆಮೇಲೆ ಒಬ್ಬ ಮಾಡಿದ್ಮೇಲೆ ಎಡಿಜಿಪಿ ಸಾಹೇಬ್ ಮಾತಾಡ್ತಾರೆ ಮೀಟಿಂಗ್ ಅಲ್ಲಿ 10 ಮಿನಿಟ್ಸ್ ಬಿಟ್ಟು ಮತ್ತೆ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿದ್ರು. ಆಮೇಲೆ 10-15 ಮಿನಿಟ್ಸ್ ಬಿಟ್ಟು ಮಾಡಿದ್ಮೇಲೆ ಎಡಿಪಿ ಸಾಹೇಬ್ ಕೊಡ್ತೀನಿ ಮಾತಾಡಿ ಅಂತಂದ್ರು. ಎಡಿಪಿ ಸಾಹೇಬ್ ಮಾತಾಡಿ ನಿಮ್ಮ ಆಫೀಸ್ ಮೇಲೆ ತುಂಬಾ ಕಂಪ್ಲೇಂಟ್ ಇದೆ, ರೈಡ್ ಮಾಡ್ಬೇಕಾಗ್ತದೆ. ಆಯ್ತು ಸರ್ ಅಂತಂದ್ರು. ನಾವೇನು ಮಾಡೋಕ್ಕಲ್ಲ, ಆಯ್ತು ಸರ್ ಮಾಡ್ಬೋದು ಅಂತಂದ್ರು. ಅದೇನೋ ವಂಶೀಕೃಷ್ಣ ಅಂತ ಮಾತಾಡ್ಕೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇತ್ತ ಮತ್ತೆ ವಂಶೀಕೃಷ್ಣ ಎಂದು ಮಾತನಾಡಿದ ಆತ 1 ಲಕ್ಷ ಹಣ ಫೋನ್ ಪೇ ಮಾಡುವಂತೆ ಸೂಚಿಸಿದ್ದ. ಆದ್ರೆ ಆತನ ಮಾತಿನ ಮೇಲೆ ಅನುಮಾನಗೊಂಡ ಎವಿ ಪ್ರಸಾದ್ ತೆಲುಗಿನಲ್ಲಿ ಮಾತನಾಡಲು ಆರಂಭಿಸಿದ್ರು. ಆದ್ರೆ ತೆಲುಗು ಬಾರದ ಆತ ತಡಬಡಾಯಿಸಿದ್ದ. ಅಲ್ಲಿಗೆ ಇದು ಅಧಿಕಾರಿಯಲ್ಲ, ಬದಲಾಗಿ ನಕಲಿ ಲೋಕ ಬ್ಲಾಕ್ ಮೇಲ್ ಗ್ಯಾಂಗ್ ಅನ್ನೋದು ಕನ್ಫರ್ಮ್ ಆಗಿತ್ತು. ಮತ್ತೆ ವಂಶೀಕೃಷ್ಣ ಅಂತ ಅವರೇ ಮಾಡಿದ್ರು. ಮಾಡಿದ್ಮೇಲೆ ಮಾತಾಡ್ತಾ ಡೌಟ್ ಬಂತು ನನಗೆ, ಇದು ಯಾಕೋ ಫೇಕ್ ಕಾಲ್ ಇದ್ದಂಗಿದೆ ಅಂತ. ಆಮೇಲೆ ಅವರು ತೆಲುಗು ಮಾತಾಡ್ತಾರೆ ವಂಶೀಕೃಷ್ಣ. ನಾನು ತೆಲುಗಲ್ಲಿ ಮಾತಾಡೋಕೆ ಟ್ರೈ ಮಾಡಿದೆ, ಅವರು ಮಾತಾಡಲಿಲ್ಲ. ಅವಾಗ ಅರ್ಥ ಆಯ್ತಿದ್ದು ಮೋಸ್ಟ್ಲಿ ಫೇಕ್ ಕಾಲ್ ಅಂತ. ನಾನು ಇಮಿಡಿಯೇಟ್ ಆಗಿ ಕಾಲ್ ಕಟ್ ಮಾಡಿ ಮತ್ತೆ ಮಾಡಿದ್ರೆ ಆಯ್ತು, ಅದೇನು ಅಮೌಂಟ್ 1 ಲಕ್ಷ ಅರ್ಜೆಂಟಾಗಿ ಹಾಕ್ಸಿದ್ದು ನಂಬರ್ ಗೂಗಲ್ ಪೇ ನಂಬರ್ ಕೊಡಿ ಅಂತಂದೆ. ಗೂಗಲ್ ಪೇ ನಂಬರ್ ಕೊಡ್ತೀವಿ ಹಾಕಿಸಂದು ಆಯ್ತು ಅಂತ ಕೊಟ್ಟರು, ನಂಬರ್ ಕೊಟ್ಟರು. ಸದ್ಯ ಲೋಕಾಯುಕ್ತ ದಾಳಿ ನೆಪದಲ್ಲಿ ಬ್ಲಾಕ್ ಮೇಲ್ ಮಾಡಿದ ನಕಲಿ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಈ ಸಂಬಂಧ ತುಮಕೂರು ಎನ್ಇಪಿಎಸ್ ಪೊಲೀಸ್ ಠಾಣೆಗೆ ಆರ್ಟಿಒ ಅಧಿಕಾರಿ ದೂರು ನೀಡಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಲೋಕಾಯುಕ್ತ ಅದೆಷ್ಟೋ ಭ್ರಷ್ಟ ಅಧಿಕಾರಿಗಳ ನಿದ್ದೆಗೆಡಿಸಿದ ಇಲಾಖೆ ಅಕ್ರಮದ ಬೆನ್ನು ಬಿದ್ದು ಸದೆಬಡಿಯೋ ಲೋಕ ಕಾರ್ಯಾಚರಣೆಯನ್ನೇ ಬಂಡವಾಳ ಮಾಡಿಕೊಂಡ ಕಿಡಿಗೇಡಿಗಳು ಹೊಸ ಲೂಟಿಯ ದಾರಿ ಹಿಡಿದಿದ್ದಾರೆ. ಲೋಕ ಎಸ್ಪಿ ಹೆಸರಲ್ಲಿ ಆರ್ಟಿಒ ಬ್ಲಾಕ್ ಮೇಲ್, 1 ಲಕ್ಷ ಹಣಕ್ಕೆ ಗ್ಯಾಂಗ್ ಡಿಮಾಂಡ್. ಲೋಕಾಯುಕ್ತ ಇಲಾಖೆ ಭ್ರಷ್ಟ ಅಧಿಕಾರಿಗಳ ಬೆನ್ನು ಬಿದ್ದು ಅಕ್ರಮಗಳ ಮೂಲ ಕೆದಕೋ ಇಲಾಖೆ. ಈ ಇಲಾಖೆಯ ಕಾರ್ಯಾಚರಣೆಗಳು ಅದೆಷ್ಟೋ ಅಧಿಕಾರಿಗಳ ನಿದ್ದೆಗೆಡಿಸಿದೆ. ಈ ಇಲಾಖೆಯ ಹೆಸರು ಕೇಳಿದ್ರೆ ಸಾಕು ನಿಂತಲ್ಲೇ ಬೆಚ್ಚಿ ಬೀಳೋ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಗ್ಯಾಂಗ್ ಈಗ ರಾಜ್ಯದಲ್ಲಿ ತಲೆ ಎತ್ತಿದೆ. ಹೌದು, ಇದೇ ತಿಂಗಳು 23ನೇ ತಾರೀಕು ತುಮಕೂರಿನ ಆರ್ಟಿಒ ಅಧಿಕಾರಿ ಎವಿ ಪ್ರಸಾದ್ಗೆ ವಾಟ್ಸ್ಆಪ್ ಕರೆಯೊಂದು ಬಂದಿತ್ತು. ಲೋಕಾಯುಕ್ತ ಎಸ್ಪಿ ವಂಶೀಕೃಷ್ಣ ಡಿಪಿ ಇದ್ದ ಆ ಕಾಲ್ನಲ್ಲಿ ಪ್ರಸಾದ್ ಟಾರ್ಗೆಟ್ ಆದಂತೆ ಬಿಂಬಿಸಲಾಗಿತ್ತು. ತನ್ನನ್ನು ತಾನು ಐಪಿಎಸ್ ಅಧಿಕಾರಿ ವಂಶೀಕೃಷ್ಣ ಎಂದು ಪರಿಚಯಿಸಿಕೊಂಡಿದ್ದ ಆತ ಎಡಿಜಿಪಿ ನಿಮ್ಮೊಂದಿಗೆ ಮಾತನಾಡಬೇಕು ಎಂದು ಮತ್ತೊಬ್ಬನಿಗೆ ಕೊಟ್ಟಿದ್ದ. ಆ ವ್ಯಕ್ತಿ ನಿಮ್ಮ ಮೇಲೆ ಅಕ್ರಮದ ಆರೋಪ ಕೇಳಿ ಬಂದಿದೆ, ದಾಳಿ ಮಾಡಲಿದ್ದೇವೆ, ಅಷ್ಟಕ್ಕೂ ಮೊದಲು ವಂಶೀಕೃಷ್ಣ ಜೊತೆ ಮಾತನಾಡಿ ಬಗೆಹರಿಸಿಕೊಳ್ಳಿ ಎಂದಿದ್ದ. ಲೋಕಾಯುಕ್ತ ಎಸ್ಪಿ ವಂಶೀಕೃಷ್ಣ ಅವ್ರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು. ಅವರು ವಾಟ್ಸಪ್ ಕಾಲ್ ಬಂದಿರ್ತದೆ. ಆಮೇಲೆ ಒಬ್ಬ ಮಾಡಿದ್ಮೇಲೆ ಎಡಿಜಿಪಿ ಸಾಹೇಬ್ ಮಾತಾಡ್ತಾರೆ ಮೀಟಿಂಗ್ ಅಲ್ಲಿ 10 ಮಿನಿಟ್ಸ್ ಬಿಟ್ಟು ಮತ್ತೆ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿದ್ರು. ಆಮೇಲೆ 10-15 ಮಿನಿಟ್ಸ್ ಬಿಟ್ಟು ಮಾಡಿದ್ಮೇಲೆ ಎಡಿಜಿಪಿ ಸಾಹೇಬ್ ಕೊಡ್ತೀನಿ ಮಾತಾಡಿ ಅಂತಂದ್ರು. ಎಡಿಜಿಪಿ ಸಾಹೇಬ್ ಮಾತಾಡಿ ನಿಮ್ಮ ಆಫೀಸ್ ಮೇಲೆ ತುಂಬಾ ಕಂಪ್ಲೇಂಟ್ ಇದೆ, ರೈಡ್ ಮಾಡ್ಬೇಕಾಗ್ತದೆ. ಆಯ್ತು ಸರ್ ಅಂತಂದ್ರು. ನಾವೇನು ಮಾಡೋಕ್ಕಲ್ಲ, ಆಯ್ತು ಸರ್ ಮಾಡ್ಬೋದು ಅಂತಂದ್ರು. ಅದೇನೋ ವಂಶೀಕೃಷ್ಣ ಅಂತ ಮಾತಾಡ್ಕೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು.
ಇತ್ತ ಮತ್ತೆ ವಂಶೀಕೃಷ್ಣ ಎಂದು ಮಾತನಾಡಿದ ಆತ 1 ಲಕ್ಷ ಹಣ ಫೋನ್ ಪೇ ಮಾಡುವಂತೆ ಸೂಚಿಸಿದ್ದ. ಆದ್ರೆ ಆತನ ಮಾತಿನ ಮೇಲೆ ಅನುಮಾನಗೊಂಡ ಎವಿ ಪ್ರಸಾದ್ ತೆಲುಗಿನಲ್ಲಿ ಮಾತನಾಡಲು ಆರಂಭಿಸಿದ್ರು. ಆದ್ರೆ ತೆಲುಗು ಬಾರದ ಆತ ತಡಬಡಾಯಿಸಿದ್ದ. ಅಲ್ಲಿಗೆ ಇದು ಅಧಿಕಾರಿಯಲ್ಲ, ಬದಲಾಗಿ ನಕಲಿ ಲೋಕ ಬ್ಲಾಕ್ ಮೇಲ್ ಗ್ಯಾಂಗ್ ಅನ್ನೋದು ಕನ್ಫರ್ಮ್ ಆಗಿತ್ತು. ಮತ್ತೆ ವಂಶೀಕೃಷ್ಣ ಅಂತ ಅವರೇ ಮಾಡಿದ್ರು. ಮಾಡಿದ್ಮೇಲೆ ಮಾತಾಡ್ತಾ ಡೌಟ್ ಬಂತು ನನಗೆ, ಇದು ಯಾಕೋ ಫೇಕ್ ಕಾಲ್ ಇದ್ದಂಗಿದೆ ಅಂತ. ಆಮೇಲೆ ಅವರು ತೆಲುಗು ಮಾತಾಡ್ತಾರೆ ವಂಶೀಕೃಷ್ಣ. ನಾನು ತೆಲುಗಲ್ಲಿ ಮಾತಾಡೋಕೆ ಟ್ರೈ ಮಾಡಿದೆ, ಅವರು ಮಾತಾಡಲಿಲ್ಲ. ಆವಾಗ ಅರ್ಥ ಆಯ್ತಿದ್ದು ಮೋಸ್ಟ್ಲಿ ಫೇಕ್ ಕಾಲ್ ಅಂತ. ನಾನು ಇಮಿಡಿಯೇಟ್ ಆಗಿ ಕಾಲ್ ಕಟ್ ಮಾಡಿ ಮತ್ತೆ ಮಾಡಿದ್ರೆ ಆಯಿತು, ಅದೇನು ಅಮೌಂಟ್ 1 ಲಕ್ಷ ಅರ್ಜೆಂಟಾಗಿ ಹಾಕ್ಸಿ ಅಂದರು. ಹಾಕ್ಸಿ ನಂಬರ್ ಗೂಗಲ್ ಪೇ ನಂಬರ್ ಕೊಡಿ ಅಂತಂದೆ. ಗೂಗಲ್ ಪೇ ನಂಬರ್ ಕೊಡ್ತೀವಿ ಹಾಕಿಸಂದು ಆಯ್ತು ಅಂತ ಕೊಟ್ಟರು, ನಂಬರ್ ಕೊಟ್ಟರು. ಸದ್ಯ ಲೋಕಾಯುಕ್ತ ದಾಳಿ ನೆಪದಲ್ಲಿ ಬ್ಲಾಕ್ ಮೇಲ್ ಮಾಡಿದ ನಕಲಿ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಈ ಸಂಬಂಧ ತುಮಕೂರು ಎನ್ಇಪಿಎಸ್ ಪೊಲೀಸ್ ಠಾಣೆಗೆ ಆರ್ಟಿಒ ಅಧಿಕಾರಿ ದೂರು ನೀಡಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಲೋಕಾಯುಕ್ತ ಅದೆಷ್ಟೋ ಭ್ರಷ್ಟ ಅಧಿಕಾರಿಗಳ ನಿದ್ದೆಗೆಡಿಸಿದ ಇಲಾಖೆ ಅಕ್ರಮದ ಬೆನ್ನು ಬಿದ್ದು ಸದೆ ಬಡಿಯೋ ಲೋಕ ಕಾರ್ಯಾಚರಣೆಯನ್ನೇ ಬಂಡವಾಳ ಮಾಡಿಕೊಂಡ ಕಿಡಿಗೇಡಿಗಳು ಹೊಸ ಲೂಟಿಯ ದಾರಿ ಹಿಡಿದಿದ್ದಾರೆ. ಲೋಕ ಎಸ್ಪಿ ಹೆಸರಲ್ಲಿ ಆರ್ಟಿಒ ಬ್ಲಾಕ್ ಮೇಲ್, 1 ಲಕ್ಷ ಹಣಕ್ಕೆ ಗ್ಯಾಂಗ್ ಡಿಮಾಂಡ್. ಲೋಕಾಯುಕ್ತ ಇಲಾಖೆ ಭ್ರಷ್ಟ ಅಧಿಕಾರಿಗಳ ಬೆನ್ನು ಬಿದ್ದು ಅಕ್ರಮಗಳ ಮೂಲ ಕೆದುಕೋ ಇಲಾಖೆ. ಈ ಇಲಾಖೆಯ ಕಾರ್ಯಾಚರಣೆಗಳು ಅದೆಷ್ಟೋ ಅಧಿಕಾರಿಗಳ ನಿದ್ದೆಗೆಡಿಸಿದೆ. ಈ ಇಲಾಖೆಯ ಹೆಸರು ಕೇಳಿದ್ರೆ ಸಾಕು ನಿಂತಲ್ಲೇ ಬೆಚ್ಚಿ ಬೀಳೋ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಗ್ಯಾಂಗ್ ಈಗ ರಾಜ್ಯದಲ್ಲಿ ತಲೆ ಎತ್ತಿದೆ. ಹೌದು, ಇದೇ ತಿಂಗಳು 23ನೇ ತಾರೀಕು ತುಮಕೂರಿನ ಆರ್ಟಿಒ ಅಧಿಕಾರಿ ಎವಿ ಪ್ರಸಾದ್ಗೆ ವಾಟ್ಸ್ಆಪ್ ಕರೆಯೊಂದು ಬಂದಿತ್ತು. ಲೋಕಾಯುಕ್ತ ಎಸ್ಪಿ ವಂಶೀಕೃಷ್ಣ ಡಿಪಿ ಇದ್ದ ಆ ಕಾಲ್ನಲ್ಲಿ ಪ್ರಸಾದ್ ಟಾರ್ಗೆಟ್ ಆದಂತೆ ಬಿಂಬಿಸಲಾಗಿತ್ತು. ತನ್ನನ್ನು ತಾನು ಐಪಿಎಸ್ ಅಧಿಕಾರಿ ವಂಶೀಕೃಷ್ಣ ಎಂದು ಪರಿಚಯಿಸಿಕೊಂಡಿದ್ದ ಆತ ಎಡಿಜಿಪಿ ನಿಮ್ಮೊಂದಿಗೆ ಮಾತನಾಡಬೇಕು ಎಂದು ಮತ್ತೊಬ್ಬನಿಗೆ ಕೊಟ್ಟಿದ್ದ. ಆ ವ್ಯಕ್ತಿ ನಿಮ್ಮ ಮೇಲೆ ಅಕ್ರಮದ ಆರೋಪ ಕೇಳಿ ಬಂದಿದೆ, ದಾಳಿ ಮಾಡಲಿದ್ದೇವೆ, ಅಷ್ಟಕ್ಕೂ ಮೊದಲು ವಂಶೀಕೃಷ್ಣ ಜೊತೆ ಮಾತನಾಡಿ ಬಗೆಹರಿಸಿಕೊಳ್ಳಿ ಎಂದಿದ್ದ. ಲೋಕಾಯುಕ್ತ ಎಸ್ಪಿ ವಂಶೀಕೃಷ್ಣ ಅವ್ರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು. ಅವರು ವಾಟ್ಸಪ್ ಕಾಲ್ ಬಂದಿರ್ತದೆ. ಆಮೇಲೆ ಮಾಡಿದ್ಮೇಲೆ ಎಡಿಜಿಪಿ ಸಾಹೇಬ್ ಮಾತಾಡ್ತಾರೆ ಮೀಟಿಂಗಲ್ಲಿ, 10 ಮಿನಿಟ್ಸ್ ಬಿಟ್ಟು ಮತ್ತೆ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿದ್ರು. ಆಮೇಲೆ 10-15 ಮಿನಿಟ್ಸ್ ಬಿಟ್ಟು ಮಾಡಿದ್ಮೇಲೆ ಎಡಿಜಿಪಿ ಸಾಹೇಬ್ ಕೊಡ್ತೀನಿ ಮಾತಾಡಿ ಅಂತಂದ್ರು. ಎಡಿಜಿಪಿ ಸಾಹೇಬ್ ಮಾತಾಡಿ ನಿಮ್ಮ ಆಫೀಸ್ ಮೇಲೆ ತುಂಬ ಕಂಪ್ಲೇಂಟ್ ಇದೆ, ರೈಡ್ ಮಾಡಬೇಕಾಗ್ತದೆ. ಆಯ್ತು ಸರ್ ಅಂತಂದ್ರು. ನಾವೇನು ಮಾಡೋಕ್ಕಾಗಲ್ಲ, ಆಯ್ತು ಸರ್ ಮಾಡ್ಬೋದು ಅಂತಂದ್ರು. ಅದೇನೋ ವಂಶೀಕೃಷ್ಣ ಅಂತ ಮಾತಾಡ್ಕೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇತ್ತ ಮತ್ತೆ ವಂಶೀಕೃಷ್ಣ ಎಂದು ಮಾತನಾಡಿದ ಆತ 1 ಲಕ್ಷ ಹಣ ಫೋನ್ ಪೇ ಮಾಡುವಂತೆ ಸೂಚಿಸಿದ್ದ. ಆದ್ರೆ ಆತನ ಮಾತಿನ ಮೇಲೆ ಅನುಮಾನಗೊಂಡ ಎವಿ ಪ್ರಸಾದ್ ತೆಲುಗಿನಲ್ಲಿ ಮಾತನಾಡಲು ಆರಂಭಿಸಿದ್ರು. ಆದ್ರೆ ತೆಲುಗು ಬಾರದ ಆತ ತಡಬಡಾಯಿಸಿದ್ದ. ಅಲ್ಲಿಗೆ ಇದು ಅಧಿಕಾರಿಯಲ್ಲ, ಬದಲಾಗಿ ನಕಲಿ ಲೋಕ ಬ್ಲಾಕ್ ಮೇಲ್ ಗ್ಯಾಂಗ್ ಅನ್ನೋದು ಕನ್ಫರ್ಮ್ ಆಗಿತ್ತು. ಮತ್ತೆ ವಂಶೀಕೃಷ್ಣ ಅಂತ ಅವರೇ ಮಾಡಿದ್ರು. ಮಾಡಿದ್ಮೇಲೆ ಮಾತಾಡ್ತಾ ಡೌಟ್ ಬಂತು ನನಗೆ, ಇದು ಯಾಕೋ ಫೇಕ್ ಕಾಲ್ ಇದ್ದಂಗಿದೆ ಅಂತ. ಆಮೇಲೆ ಅವರು ತೆಲುಗು ಮಾತಾಡ್ತಾರೆ ವಂಶೀಕೃಷ್ಣ. ನಾನು ತೆಲುಗಲ್ಲಿ ಮಾತಾಡೋಕೆ ಟ್ರೈ ಮಾಡಿದೆ, ಅವರು ಮಾತಾಡಲಿಲ್ಲ. ಆವಾಗ ಅರ್ಥ ಆಯ್ತಿದ್ದು ಮೋಸ್ಟ್ಲಿ ಫೇಕ್ ಕಾಲ್ ಅಂತ. ನಾನು ಇಮಿಡಿಯೇಟ್ ಆಗಿ ಕಾಲ್ ಕಟ್ ಮಾಡಿ ಮತ್ತೆ ಮಾಡಿದ್ರೆ ಆಯಿತು, ಅದೇನು ಅಮೌಂಟ್ 1 ಲಕ್ಷ ಅರ್ಜೆಂಟಾಗಿ ಹಾಕ್ಸಿ ಅಂದರು. ಹಾಕ್ಸಿ ನಂಬರ್ ಗೂಗಲ್ ಪೇ ನಂಬರ್ ಕೊಡಿ ಅಂತಂದೆ. ಗೂಗಲ್ ಪೇ ನಂಬರ್ ಕೊಡ್ತೀವಿ ಹಾಕಿಸಂದು ಆಯ್ತು ಅಂತ ಕೊಟ್ಟರು, ನಂಬರ್ ಕೊಟ್ಟರು. ಸದ್ಯ ಲೋಕಾಯುಕ್ತ ದಾಳಿ ನೆಪದಲ್ಲಿ ಬ್ಲಾಕ್ ಮೇಲ್ ಮಾಡಿದ ನಕಲಿ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಈ ಸಂಬಂಧ ತುಮಕೂರು ಎನ್ಇಪಿಎಸ್ ಪೊಲೀಸ್ ಠಾಣೆಗೆ ಆರ್ಟಿಒ ಅಧಿಕಾರಿ ದೂರು ನೀಡಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.